ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಬಹುಶಃ ಗೆದ್ದಿದ್ದು ಒಂದು ಪ್ರಮುಖ ಕಾರಣ ಏನಪ್ಪ ಅಂದರೆ ಅವರು ಕೋಲಿ ಮತ್ತು ಕುರುಬ ಸಮಾಜವನ್ನು ನಾವು ಪರಿಷ್ಠ ಪಂಗಡಕ್ಕೆ ಸೇರಿಸ್ತೀವಿ, ಎಸ್ ಟಿ ಸ್ಟೇಟಸನ್ನು ನಾವು ಕೊಡ್ತೀವಿ ಅಂತ ಅವರು ಹಳ್ಳಿಗೂ ಪ್ರಚಾರ ಮಾಡಿದರು. ಅದಕ್ಕೆ ಬೆಂಬಲವಾಗಿ ಇಲ್ಲಿ ಸ್ಥಳೀಯ ಮುಖಂಡರ ಅವಕಾಶ ಸಿಕ್ಕಿದಾಗೆಲ್ಲ ನಾವು ಈ ಸಮಾಜಗಳಿಗೆ ನ್ಯಾಯ ಒದಗಿಸ್ಕೊಡ್ತೀವಿ, ಮೇಲ್ಗಡೆ ಮೋದಿಯವರಿದ್ದಾರೆ, ಡಬಲ್ ಇಂಜಿನ್ ಸರ್ಕಾರ ಇದೆ, ನಾವು ಖಂಡಿತವಾಗೂ ನಾವು ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿದರು. ಆದರೆ ಈ ಚುನಾವಣೆಯಲ್ಲಿ ತಾವು ಗಮನಿಸಿದರೆ ಅದರ ಬಗ್ಗೆ ಮಾತಾಡೋಕ್ಕೆ ಕೂಡ ರೆಡಿ ಇಲ್ಲ ಉಮೇಶ್ ಜಾಧವ್ ಅವರು, ಬಿ ಜೆ ಪಿಯವರು. ಯಾರಾದರೂ ಕೈಲಾಗಲಾರ್ದಂಥ ಮನುಷ್ಯದ ಉದಾಹರಣೆ ಕೇಳಬೇಕು ಅಂದರೆ ತೋರಿಸ್ಬೇಕು ಅಂದರೆ ಅದು ಉಮೇಶ್ ಜಾಧವ್ ಅವರಿಗೆ ನಾವು ತೋರಿಸ್ಬೇಕಾಗ್ತದೆ. ಇವರು ಮಾತು ಕೊಟ್ಟಿದ್ದು ಉಳಿಸ್ಕೊಳಕ್ಕಾಗಿಲ್ಲ. ಇವರು ಜನರಿಗೇನು ಭರವಸೆ ನೀಡಿದ್ರು ಅದು ಈಡೇರಿಸಿಲ್ಲ. ಹೋಗಿ ಆ ಸಮಾಜಗಳಿಗೆ ಇರ್ಬೋದು, ನಮ್ಮ ಜನರಿಗಿರ್ಬೋದು, ಕಾಲು ಬಿದ್ದು ಕ್ಷಮೆ ಕೇಳೋದು ಬಿಟ್ಟು ಉಲ್ಟಾ ಅವರು ಕಾಂಗ್ರೆಸ್ ಮೇಲೆ ಇವತ್ತು ಗೂಬೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕುಣಿಯೋಕ್ಕೆ ಗೊತ್ತಿಲ್ಲ ಅಂದರೆ ನೆಲ ಡೊಂಕು ಅಂತ ಹೇಳ್ದಂಗೆ ಈ ಗಾದೆ ಅವರಿಗೆ ಹೇಳಿ ಮಾಡಿಸ್ದಂಗಿದೆ ಉಮೇಶ್ ಜಾಧವ್ ಅವರಿಗೆ. ಕಳೆದ 2-3 ದಿನದಿಂದ ನಾವು ಗಮನಿಸ್ತಾ ಇದ್ದೀವಿ, ಎಲ್ಲನೂ ಕೂಡ ಕಾಂಗ್ರೆಸ್ಸಿಂದ ಆಗಿರೋದು. ಇವತ್ತು ಕೋಲಿ ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇರೋದು ಕಾಂಗ್ರೆಸ್ಸಿಂದ, ವಿಶೇಷವಾಗಿ ಖರ್ಗೆ ಸಾಹೇಬರಿಂದ ಅಂತ ಹೇಳ್ತಾ ಇರೋದು. ನಾನು ಕೇಳ್ತಾ ಇರೋದು ಉಮೇಶ್ ಜಾಧವ್ ಅವರಿಗೆ ಇಷ್ಟೇ. ಹೋದ ಬಾರಿ ನೀವು ಚುನಾವಣೆಯಲ್ಲಿ ನೀವೇನು ಹೇಳಿದ್ರು, ಮೋದಿಯವರ ಆಶೀರ್ವಾದ ಇದೆ ನಮಗೆ, ವಿಶ್ವಗುರುಗಳ ಆಶೀರ್ವಾದ ಇದೆ ನಮಗೆ, ನೀವು ನನಗೆ ಆಶೀರ್ವಾದ ಮಾಡಿ ನಾವು ಖರ್ಗೆ ಅವ್ರಿಗೆ ಸೋಲಿಸ್ಬಿಟ್ಟು ಮೋದಿಯವರ ಆಶೀರ್ವಾದದಿಂದ ನಾವು ಈ ಕೋಲಿ ಕುರುಬ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ. ಆಯ್ತಾ? ಈಗ 5 ವರ್ಷ ಆದಮೇಲೆ ಇವತ್ತು ಮತ್ತೆ ಕಾಂಗ್ರೆಸ್ ಅಂತ ಇದ್ರೆ ಮತ್ತೆ ಖರ್ಗೆ ಅಂತ ಇದ್ದೀರಾ. ಖರ್ಗೆ ಅವರಿಗೆ ಸೋಲಿಸಿದ್ದೇ ನೀವು ಇದು ಮಾಡಿಸ್ಕೊಡ್ತೀರಿ ಅಂತ ಅಲ್ವಾ? ನೀವು ಭರವಸೆ ನೀಡಿದ್ದೇ ಇದು ಒಂದಲ್ಲ. ಡಬಲ್ ಇಂಜಿನ್ ಸರ್ಕಾರದಲ್ಲಿ ಒಂದು ಸಿಂಗಲ್ ಕೆಲಸ ಆಗಿಲ್ಲ ಅಲ್ಲ ಉಮೇಶ್ ಜಾಧವ್ ಅವರೇ? ಮಾತು ಮುಂಚೆ ಎದೆ ತಟ್ಟಿ ಡಬಲ್ ಇಂಜಿನ್ ಅಂತ ಇದ್ರಲ್ಲ, ಏನಾಯ್ತು? ಒಂದು ಸಿಂಗಲ್ ಕೆಲಸ ಆಗಿಲ್ಲಲ್ಲ ನಿಮ್ಮ ಕಡೆಯಿಂದ. ಪಾಕಿಸ್ತಾನದವರು ವಿಶ್ವಗುರುಗೆ ನೋಡಿದ್ರೆ ಅಲ್ಲಾಡ್ತಾರೆ, ಮೈ ಗಡಗಡ ನಡುಗುತ್ತೆ. ಚೈನಾ ಅವರು ಮೋದಿ ಅಂದ ತಕ್ಷಣ ಹೋಗಿ ಗುಹೆಗಳು ಸೇರ್ಕೋತಾರೆ ಅಂತ ಹೇಳಿದವ್ರು ನೀವು. ಒಂದು ಕೋಲಿ ಕುರುಬ ಸಮಾಜಕ್ಕೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ವೇನ್ರಿ ನೀವು? ಅಸಮರ್ಥರಿದ್ದೆ, ನಿಮಗೆ ಆಗ್ತಾ ಇಲ್ಲ ಅಂದರೆ ಜಾಗ ಖಾಲಿ ಮಾಡಿ. ಇಂಡಿಯಾ ಅಲಯನ್ಸ್ ಬರುತ್ತೆ, ಇಂಡಿಯಾ ಅಲಯನ್ಸ್ ಬಂದಾಗ ನಾವು ಮಾಡಿ ತೋರಿಸ್ತೀವಿ ಹೇಗೆ ಮಾಡೋದು ಅಂತ. 75 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ, ಇಂದು ಮಾಡ್ತೀವಿ, ಮುಂದೂ ಮಾಡ್ತೀವಿ ನಾವು. ಆದರೆ ನೀವು ಜನರ ಹತ್ರ ನಿಜ ಹೇಳಬೇಕಲ್ಲ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ. ಅದು ನಿಮ್ಮ ಅಸಮರ್ಥನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಅಥವಾ ಕಾಂಗ್ರೆಸ್ ಪಾರ್ಟಿ ಆಗಲಿ ಯಾಕ್ರಿ ಜವಾಬ್ದಾರಿ ವಹಿಸ್ಕೋಬೇಕು ನಾವು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.